ಸೂರ್ಯಕಾಂತಿ. ಪ್ಲೀಸ್ ನನ್ನ ಮಾತು ಕೇಳು ಸತ್ಯ, ಹೋಗ್ಬೇಡ ಕಣೋ. ಸತ್ಯ ನನ್ನ ಮಾತು ಕೇಳೋ. ಸತ್ಯ ಬೇಡ ಪ್ಲೀಸ್. ಚಚಾ ಏನ್ ಮಾಡ್ತಿದ್ಯಾ ಮಂಜು? ಬಿಡು ನನ್ನ ಕಾಲು. ನಿನ್ನಂತವ್ರು ನನ್ನಂತವನ್ ಕಾಲನ್ನ ಹಿಡಿಬಾರ್ದು. ಎಷ್ಟೇ ಆಗ್ಲಿ ನಾನು ಕಂಡವ್ರ ಹೆಂಡತಿಗೆ ಆಸೆ ಪಡೋನಲ್ವಾ? ಪ್ಲೀಸ್ ಸತ್ಯ, ತಪ್ಪಾಯ್ತು ಕಣೋ, ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ. ಗೊತ್ತಿದ್ದೆ ಮಾತಾಡಿದ್ದು ನೀನ್ ನನ್ನ ಬಗ್ಗೆ ಏನಾದ್ರೂ ಹೇಳಿದ್ರೆ ಹಾಳಾಗೋಗ್ಲಿ ಅಂತ ಸುಮ್ಮನೆ ಇರ್ತಿದ್ದೆ. ಆದ್ರೆ ನೀನ್ ಅನುಮಾನ ಪಡ್ತಾ ಇರೋದು ನಿನ್ ಹೆಂಡತಿ ಮೇಲೆ. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಹೋಗು. ನೀನು ಹೋದ್ರೆ ನಾನು ಇಲ್ಲಿರ್ತೀನಿ ಅಂತ ಅನ್ಕೋಬೇಡ. ನಾನು ನಿನ್ ಜೊತೆ ಬರ್ತೀನಿ, ಇಬ್ರು ಒಟ್ಟಿಗೆ ಹೋಗೋಣ ನಡಿ. ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಆದ್ರೆ ನಂದೊಂದು ಷರತ್ತಿದೆ. ಕಾಂತಿನ ನೀನು ನಿನ್ನ ಹೆಂಡತಿ ಅಂತ ಸ್ವೀಕರಿಸಬೇಕು. ಹೆಂಡತಿಗೆ ಸಲ್ಲಬೇಕಾದ ಅಷ್ಟು ಗೌರವ ಒಳಗೆ ಸಲ್ಲಬೇಕು. ಹಾಗಿದ್ರೆ ಮಾತ್ರ ನಾನು ಇಲ್ಲಿರ್ತೀನಿ. ಸತ್ಯ, ನೀನ್ ಹೇಗೆ ಹೇಳ್ತೀಯೋ ಹಾಗೆ ಕೇಳ್ತೀನಿ ಕಣೋ. ಮುಂದಿನ ತಿಂಗಳು ಊರ್ ಜಾತ್ರೆ, ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕಾಗಿರೋನು ಹಿರಿ ಮಗ. ರಥ ಎಳೆಯೋದಕ್ಕೆ ಮುಂಚೆ ಪೂಜೆ ಮಾಡಿಸ್ಬೇಕಾಗಿರೋನು ಕಿರಿ ಮಗ. ನೀನು ಸಂಸಾರ ಸಮೇತ ಹೋಗಿ ಅರ್ಚನೆ ಮಾಡಿಸ್ಬೇಕು. ಕಾಂತಿನ ನಿನ್ನ ಜೊತೆ ಕರ್ಕೊಂಡು ಹೋದ್ರೆ ರಥೋತ್ಸವದ ಅಂಗಳಕ್ಕೂ ನಿನ್ನನ್ನು ಸೇರಿಸೋದಿಲ್ಲ. ಏನೇ ಆದರೂ ಅವಳಿ ಮನೆ ಸೊಸೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಿಂಗೆ ಇನ್ನೊಂದು ಮದುವೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಒಂದು ಸಲ ಆದ ಅವಮಾನ ಸಾಲ್ದೇನಮ್ಮ. ಆ ಸಲ ಸತ್ಯನ ಮುಚ್ಚಿಟ್ಟು ನೀನು ಮದುವೆ ಮಾಡೋದಕ್ಕೆ ನೋಡಿದೆ. ಈ ಸಲ ಸತ್ಯ ಹೇಳಿ ನಿನ್ನ ಮದುವೆ ಮಾಡ್ತೀನಿ. ತಗೋ, ಇದಕ್ಕೊಂದು ಸೈನ್ ಹಾಕು. ನೀವಿಬ್ರು ಮದುವೆ ಆಗಿರೋದಕ್ಕೆ ಸಾಕ್ಷಿ ಏನೂ ಇಲ್ಲ ಅಂದಮೇಲೆ ಇದು ಬೇಕಾಗಿಲ್ಲ. ಆದರೆ ಮುಂದೆ ನಿನ್ನ ಹೆಂಡತಿಯಾಗಿ ಬರೋಳಿಗೆ ತೊಂದರೆ ಆಗಬಾರ್ದು ಅಂತ ಲಾಯರ್ ಹತ್ರ ಮಾತಾಡಿ ತರಿಸಿದ್ದೀನಿ. ನೀನು ಸೈನ್ ಮಾಡು. ಕಾಂತಿಗೂ ಹೇಳ್ತೀನಿ ಸೈನ್ ಮಾಡೋದಕ್ಕೆ. ಗಂಗಾ ಎಲ್ಲ ಹೇಳಿದ್ಲು. ಅತ್ತೆ ಸ್ವಲ್ಪ ಹಾಗೇನೆ ಜಾತಿವಾದಿ. ಅವ್ರು ಏನು ಬೇಕಾದರೂ ಸಹಿಸ್ಕೋತಾರೆ, ಜಾತಿ ವಿಷಯಕ್ಕೆ ರಾಜಿ ಆಗಲ್ಲ. ನಾನೇನು ಮಾಡಲಿ ಅಕ್ಕ? ನಾನೇನು ಬೇಕು ಅಂತ ಮಾಡಿದ್ನಾ? ಇಷ್ಟಕ್ಕೂ ನಾವೆಲ್ಲ ಬೇಕಾಗಿರೋ ಜಾತಿಲಿ ಕೇಳ್ಕೊಂಡು ಹುಟ್ಟೋದಕ್ಕಾಗುತ್ತಾ? ಆದರೆ ನಿಮ್ಮ ಅಪ್ಪ ಅಮ್ಮ ನಿಜ ಹೇಳ್ಬೋದಿತ್ತು. ನೀನು ಮೈಸೂರಿಗೋ ಬೆಂಗಳೂರಿಗೋ ಹೋದರೆ ನಿನ್ಗೊಂದು ಕೆಲಸ ಸಿಗುತ್ತೆ. ನಿನ್ನ ಪಾಡಿಗೆ ನೀನು ಕೆಲಸ ಮಾಡಿಕೊಂಡು ಸುಖವಾಗಿರ್ಬೋದು. ಆದರೆ ಸುಶೀಲಾ, ಅತ್ತೆ ಕರೀತಾ ಇದ್ದಾರೆ. ಆಗಲೇ ಹೊಟ್ಟೆವರು ಶುರುವಾಯಿತು. ನಾನಿನ್ನು ಬರ್ತೀನಿ, ನೀನು ಊಟ ಮಾಡು. ಹಾಂ, ಆಮೇಲೆ ಸಿಗ್ತೀನಿ. ಅಮ್ಮ ಒಂದ್ಸಲಿ ಹೇಳಿದ್ರೆ ಬಿಡಲ್ಲ. ನಾನು ಆಗಲ್ಲ ಅಂದ್ರೆ ಗಲಾಟೆ ಆಗುತ್ತೆ. ಈಗ ಡಿವೋರ್ಸ್ ಕೊಡಬೇಕು ಅಂತ ಹಠ ಮಾಡ್ತಿರೋದು ಯಾರು? ಅಮ್ಮ ಪುಟ್ಟಣ್ಣ ಇಬ್ಬರದು ಒಂದೇ ಗಲಾಟೆ. ಮುಂಜೆ ಒಂದು ಕೆಲಸ ಮಾಡು, ಅವ್ರು ಏನೇ ಹೇಳಿದ್ರು ಅದಕ್ಕೆಲ್ಲ ಒಪ್ಕೊ. ಅದರಿಂದ ನಿನಗೆ ಲಾಭ. ನನಗೆ ಲಾಭನಾ? ನೀನು ಡಿವೋರ್ಸ್ ಪೇಪರ್ಸ್ ಮೇಲೆ ಸೈನ್ ಹಾಕಿ ಅದನ್ನು ನಿಮ್ಮ ತಾಯಿ ಹತ್ರ ಕೊಡು. ಆ ಪೇಪರ್ಸ್ ಅಷ್ಟು ಕೋರ್ಟ್ಗೆ ಹೋಗಲಿ. ಅಂದ್ರೆ ಈಗ ನಿಮಗೆ ಡಿವೋರ್ಸ್ ಬೇಕು ಅಂತ ನೀವು ಕೋರ್ಟ್ಗೆ ಹೋದ್ರೆ ಅದರ ಅರ್ಥ ಏನು? ನಿಮ್ಮಿಬ್ಬರಿಗೆ ಮದುವೆ ಆಗಿದೆ ಅಂತ. ನಿಮ್ಮಿಬ್ಬರಿಗೆ ಮದುವೆ ಆಗಿದೆ ಅಂತ ಇದುವರೆಗೂ ನಿಮ್ಮ ಹತ್ರ ಯಾವ ಸಾಕ್ಷಿನೂ ಇಲ್ಲ. ಹೀಗಾದ್ರೂ ಸಾಕ್ಷಿ ಸೃಷ್ಟಿಯಾಗಲಿ ಬಿಡು. ಡಿವೋರ್ಸ್ ಪೇಪರ್ಸು ಕೋರ್ಟ್ಗೆ ಹೋದರೆ ಅದರಿಂದ ನಿನಗೆ ಲಾಭ. ಅದಕ್ಕೆ ನಾ ಹೇಳಿದ್ದು. ಯೋಚನೆ ಮಾಡಿ ನೋಡು. ತಗೋ, ಈ ಸೀರೆ ಉಟ್ಕೋ. ಈ ಮಾಸ್ಲು ಸೀರೆ ಉಟ್ಕೊಂಡು ಮನೆ ಹೊರಗಡೆ ತಿರುಗಾಡ್ಬೇಡ. ಯಾರೋ ಭಿಕ್ಷುಕಿನ ತಂದು ಮನೇಲಿ ಇಟ್ಕೊಂಡಿದ್ದಾರೆ ಅಂತ ಜನ ಅಂದ್ಕೋತಾರೆ. ಪರವಾಗಿಲ್ಲ, ನಂಗೆ ಈ ಸೀರೆನೇ ಸಾಕು. ನಿನ್ನ ಯೋಗ್ಯತೆಗೆ ಇದು ಸಾಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನೀನಿರೋ ಜಾಗದ ಮರ್ಯಾದೆ ಉಳಿಸ್ಬೇಕಲ್ಲ ನೀನು. ಮನೆಗೆ ಬರೋರು ಹೋಗೋರು ಇರ್ತಾರೆ. ಅವ್ರ ಜೊತೆ ಯಾವ ಸಂಬಂಧನೂ ಇಲ್ದರೋರ್ ಥರ ಇರಬೇಕು, ತಿಳಿತಾ? ಸರಿ ಅತ್ತೆ. ಚಂದದ ಸೀರೆ ಉಟ್ಕೊಂಡಿದ ತಕ್ಷಣ ನಿನ್ನ ಸ್ಥಾನ ಏನು ಬದಲಾಗಲ್ಲ. ನೀನು ಎಲ್ಲಿರ್ಬೇಕೋ ಅಲ್ಲೇ ಇರಬೇಕು. ಸೂರ್ಯಕಾಂತಿ